ಗುರು, ನಮ್ಮ ಬೆಂಗಳೂರಲ್ಲಿ ಈ ಥರ ಪ್ಲೇಸ್ ಐತಂತ ನನಗೆ ಗೊತ್ತೇ ಇರಲಿಲ್ಲ. ಈ ಬಿಸಿಲಲ್ಲಿ ಗಾಡಿನೇ ಓಡ್ಸೋಕ್ಕಾಗಲ್ಲ. ಏನು ಬಿಸಿಲೈತೆ ಗುರು. ಇವತ್ತು ಯಾಕೋ ಮಳೆ ಬರೋ ಚಾನ್ಸಸ್ ತುಂಬ ಐತೆ ಅನಿಸ್ತೈತೆ ನನಗೆ. ಅದರಲ್ಲಿ ಈ ಟೆಂಪೋ, ಈ BMTC ಬಸ್ಗಳು, ಪೊಲ್ಯೂಷನ್ ಬೇರೆ ಸಿಕ್ಕಾಬಟ್ಟೆ. ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಕ್ಕದಾಯ್ತೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗುರು, ಇವತ್ತು ನಾವು ಹೋಗ್ತಿದ್ದೀವಿ ಶ್ರೀ ಉಡುಪಿ ಗೋವರ್ಧನ ಕ್ಷೇತ್ರಕ್ಕೆ. ಇಲ್ಲ, ಇದು ನಮ್ಮ ಬ್ಯಾಂಗ್ಳೂರಲ್ಲೇ ಇದೆ. ಸೊ ಒಂಥರ ಡಿವೈನ್ ಪ್ಲೇಸ್ ಇದು, ನೀವೆಲ್ಲರೂ ವಿಸಿಟ್ ಮಾಡ್ಬೋದು. ತುಂಬಾ ದೂರ ಏನಿಲ್ಲ. ಈ ದಾಸರಳ್ಳಿ 8th ಮೈಲು ಈ ಕಡೆಯಿಂದ ಬರೋರ್ಗಾದ್ರೆ ಒಂದು 15 to 16 ಕಿಲೋಮೀಟರ್ಸ್ ಐತಷ್ಟೇ. ತುಂಬಾ ಒಳ್ಳೆ ಪ್ಲೇಸ್, ನೀವುಗಳೆಲ್ಲ ಆರಾಮಾಗಿ ವಿಸಿಟ್ ಮಾಡ್ಬೋದು. ಒಂದು ಹಾಫ್ ಡೇ ಟ್ರಿಪ್ ತರ ಇರುತ್ತೆ ಇದು. ಸೊ ವಿಸಿಟ್ ಮಾಡಿ. ಇವತ್ತು ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ತಿದ್ದೀನಿ. ಅವನು ಬರ್ತೀನಿ ಅಂದರೆ ಸರಿ ಅಂತೇಳಿ ಕರ್ಕೊಂಡು ಹೋಗ್ತಿದ್ದೀನಿ ನಾನು. ವಯಸ್ಸಿಂದ ನನ್ನ ಫೇವ್ರೆಟ್ ಡ್ರೀಮ್ ಕಾರ್ ಬಂದುಬಿಟ್ಟು BMW. ಅದರಲ್ಲೂ ವೈಟ್ ಕಲರ್ ಅಂತೂ ಸಿಕ್ಕಾಬಿಟ್ಟೆ ಇಷ್ಟ. ನಿಮ್ಮ ಡ್ರೀಮ್ ಕಾರ್ ಯಾವ್ದಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗುರು, ನಾವಿವತ್ತು ಬಂದಿದ್ದೀವಿ ಶ್ರೀ ಉಡುಪಿ ಗೋವರ್ಧನ ಕ್ಷೇತ್ರಕ್ಕೆ. ಅಂದರೆ ಉಡುಪಿಗೆ ಬಂದಿಲ್ಲ, ಇಲ್ಲೇ ಬಸವನಗುಡಿಲೈತೆ. ಇದೊಂದು ಪ್ಲೇಸ್ ಸಕ್ಕದಾಯ್ತೆ, ನೀವಂತೂ ವಿಸಿಟ್ ಮಾಡಲೇಬೇಕು. ನೋಡಿ ತೋರಿಸ್ತೀನಿ. ಒಳಗಡೆ ಹೋಗೋದು ಬನ್ನಿ, ಹೆಂಗೈತೆ ನೋಡ. ಚೇಂಜ್ ಇಲ್ಲ ಅಜ್ಜಿ, ಎಲ್ಲ ಫೋನ್ ಪೇನೇ. ಇದು ಎಂಟ್ರೆನ್ಸು. ನೋಡಿ, ಇದೇ ಉಡುಪಿ ಕೃಷ್ಣ. ಸೊ ಇಲ್ಲಿ ಎಲ್ಲ ಕೃಷ್ಣನ ಚಿಕ್ಕ ವಯಸ್ಸಿಂದು ಹಿಸ್ಟ್ರಿನ ಹಾಕಿದ್ದಾರೆ ಗೋಡೆಗಳ ಮೇಲೆಲ್ಲ. ನೋಡಿ ನೀವು. ಇಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಆದರೂ ನಿಮಗೋಸ್ಕರ ಮಾಡ್ತಿದ್ದೀನಿ ನೋಡಿ. ಬಂದರೆ ಇಲ್ಲೇ ನಿಮಗೆ ಬುಲ್ ಟೆಂಪಲ್ ಸಿಗ್ತದೆ. ಇದು 16ನೇ ಶತಮಾನದಲ್ಲಿ ಕೆಂಪೇಗೌಡರು ಕಟ್ಟಿಸಿದ್ದು.
ಸೊ ನಿಮಗಿಲ್ಲಿ 2-3 ದೇವಸ್ಥಾನ ಸಿಗುತ್ತೆ, ಬಂದು ನೀವು ಆರಾಮಾಗಿ ಒನ್ ಡೇ ಟ್ರಿಪ್ ಥರ ಮಾಡ್ಬೋದು. ಮುಗಿಸ್ಕೊಂಡು ಓಡ್ತಿದ್ವಿ. ಅವಾಗ ಇಲ್ಲಿ ರೋಡಲ್ಲಿ ಯಾರೋ ಅಣ್ಣಮ್ಮನ ಕುಣಿಸಿದ್ರು. ಸರಿ ಅಂತೇಳಿ ಹೊರಗಡೆ ಹೋಗಿ ದೇವ್ರು ನೋಡ್ಕೊಂಬರೋಣ ಅಂತ ಹೋದ್ವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ. ಏನಾದರೂ ಈ ದೇವಸ್ಥಾನಕ್ಕೆ ಬಂದರೆ ಇಲ್ಲೇ ಜಿಂಕೆ ಪಾರ್ಕ್ ಅಂತ ಇದೆ. ಜಿಂಕೆ ಪಾರ್ಕಿಗೆ ಬಂದರೆ ನೀವು ಇಲ್ಲಿ ಮೆಡಿಟೇಷನ್ ಮಾಡೋಕ್ಕೆ ಜಾಗ ಐತೆ, ಅಲ್ಲಿ ಟಾಯ್ ಟ್ರೈನ್ ಐತೆ, ಫೋಟೋಶೂಟ್ಗೆ ಅವೆಲ್ಲ ಸಕ್ಕದಾಯ್ತೆ ಪ್ಲೇಸು. ನೋಡಿ ಅಲ್ಲಿ ಡೈನಾಸರ್ ಐತೆ. ನೀವೇನಾದ್ರೂ ಗೋವರ್ಧನ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲೇ ಬುಲ್ ಟೆಂಪಲ್ ಐತೆ. ಅದಾದ್ಮೇಲೆ ನೀವು ಇಲ್ಲಿ ಜಿಂಕೆ ಪಾರ್ಕ್ ಬರ್ಬೋದು. ಇಲ್ಲಿ ಸಕ್ಕದಾಯ್ತು ಪ್ಲೇಸು, ಯೋಗ ಮಾಡಕ್ಕೆ ಇಲ್ಲಿ ಜಾಗ ಐತೆ. ಅದಾದ್ಮೇಲೆ ಟಾಯ್ ಟ್ರೈನ್ ಐತೆ ಅಲ್ಲಿ. ಅದಾದ್ಮೇಲೆ ಈ ಕಡೆ ಡೈನೋಸರ್ ಇದೈತೆ. ಸೊ ಫೋಟೋ ಶೂಟ್ಗೆ ನಿಮ್ಗೆ ಸಕ್ಕದಾಯ್ತು. ಇಲ್ಲಿ ಫೋಟೋ ಶೂಟ್ಗೆ ಏನಾದ್ರು ಒನ್ ಡೇ ಟ್ರಿಪ್ ಆರಾಮಾಗಿ ಮಾಡ್ಬೋದು ನೀವು ಇಲ್ಲಿ ಬಂದ್ರೆ. ನೋಡಿ ಮಕ್ಕಳೆಲ್ಲ ಹೆಂಗೆ ಆಟ ಆಡ್ಕೋತವ್ರೆ. ಸೊ ಇಲ್ಲಿ ಎಷ್ಟೊಂದು ಗೇಮಿಂಗ್ ಆ್ಯಕ್ಟಿವಿಟೀಸ್ ಥರನೂ ಇದೆ. ನೀವು ಬ್ಯಾಡ್ಮಿಂಟನ್ನು ಏನು ಬೇಕಾದ್ರೂ ಆಡ್ಬೋದು ಇಲ್ಲಿ. ಸೊ ಯಾರು ಏನೂ ಕೇಳಲ್ಲ. ಸೊ ಈ ಟ್ರೈನ್ ಏನು ನೋಡ್ತಿದ್ದೀರಾ, ಮುಂಚೆ ವರ್ಕಿಂಗ್ ಕಂಡೀಷನಲ್ಲಿ ಇತ್ತಂತೆ, ಬಟ್ ಇವಾಗ ಏನೋ ಗೊತ್ತಿಲ್ಲ, ಸ್ಟಾಪ್ ಮಾಡಿದ್ದಾರೆ. ನೋಡ್ಗೋರಿ ಇಲ್ಲಿ ಗಿರೀಶ್ ಕಾರ್ನಾಡ್ ಅವರ ಸ್ಟ್ಯಾಚ್ಯೂ. ಸೊ ಇಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರ ಸ್ಟ್ಯಾಚ್ಯೂನು ಇದೆ. ನೋಡಿ ಕೆಂಪೇಗೌಡರು ಸ್ಟ್ಯಾಚ್ಯೂನು ಐತೆ ಇಲ್ಲಿ. ಇಲ್ಲಿ ಕುವೆಂಪು ಅವ್ರ ಸ್ಟ್ಯಾಚ್ಯೂನು ಐತೆ. ಇವರು ಮಳೆ ಗೊತ್ತೈತೆ, ಮಳೆಯಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡ್ರಿ ಡೈನೋಸರ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ.